ವಕ್ಫ್ ದಂಗಲ್ ದೇಶಾದ್ಯಂತ ಜಾಸ್ತಿ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಆಯಿತು, ತಮಿಳುನಾಡು ಆಯಿತು, ಕರ್ನಾಟಕದ ಮಂಗಳೂರಲ್ಲಿಯೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಇವತ್ತು ಮುಸ್ಲಿಂ ಸಮುದಾಯದ ನಾಯಕರು, ವ್ಯಕ್ತಿಗಳು ಅನೇಕರು ಇದರಲ್ಲಿ ಮಾಡಿದ್ದಾರೆ. ದೇಶಾದ್ಯಂತ ಇದರ ಬಗ್ಗೆ ಒಂದು ಕಿಚ್ಚು ದಿನೇ ದಿನೇ ವ್ಯಾಪಿಸ್ಕೊಂಡು ಬರ್ತಾನೆ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆ, ನಮ್ಮ ಪಾಡಿಗೆ ನಾವಿದ್ವಿ, ನಮ್ಮ ಆಸ್ತಿ ನಾವು ನೋಡ್ಕೊಳ್ತಾ ಇದ್ವಿ, ನಮಗೆ ದಾನವಾಗಿ ಬಂದಿದ್ದ ಆಸ್ತಿ, ಅದನ್ನು ಕೇಳಕ್ಕೆ ನೀವು ಯಾರು? ನಮ್ಮ ವಕಫ್ ಮಂಡಳಿಯಲ್ಲಿ ಇಲ್ಲಿ ಮುಸ್ಲಿಮೇತರಿಗೆ ಅವಕಾಶ ಅಂತ ಕೊಟ್ಟಿದ್ದೀರಲ್ಲ, ಯಾಕೆ? ನಮ್ಮ ಸಮುದಾಯ, ನಮ್ಮ ಧಾರ್ಮಿಕ ಹಕ್ಕುಗಳು, ಧಾರ್ಮಿಕ ಶ್ರದ್ಧೆ, ಇಂಥ ವಿಚಾರಗಳಿದ್ದಾಗ ಅದರಲ್ಲಿ ಬೇರೆಯವರು ಬಂದು ಏನು ಮಾಡೋಕ್ಕಾಗಿದೆ? ಇಲ್ಲಿ ಸರ್ವೆ ಯಾರು ಮಾಡಬೇಕು ಈ ಒಂದು ವಿಚಾರವನ್ನು? ಇಷ್ಟೆಲ್ಲ ಒಂದಷ್ಟು ವಿಚಾರಗಳಿಲ್ಲಿ ಮುಂದಕ್ಕೆ ಬರ್ತಾ ಇದೆ. ಇಲ್ಲಿ ಈ ತಿದ್ದುಪಡಿ ಕಾಯ್ದೆಯ ಪರ ವಿರೋಧ ದಿನೇ ದಿನೇ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಮುಸ್ಲಿಂ ಸಮುದಾಯ ಅಂತೂ ಸಾರಾ ಸಗಟಾಗಿ ಈ ಕಾಯ್ದೆನ ವಿರೋಧ ಮಾಡ್ತಾ ಬರ್ತಾ ಇದೆ. ಇನ್ನು ವಕ್ಫ್ ಅಂತ ಬಂದಾಗ ನಮಗೆ ಇಮಿಡಿಯೇಟ್ ನಮ್ಗೆ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ, ಒಂದು ರೈಲ್ವೆ, ಸೈನ್ಯ ಇವೆರಡನ್ನು ಬಿಟ್ಟುಬಿಟ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿಯನ್ನು ಯಾರಪ್ಪ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ವಕ್ಫ್ ಬಳಿಯಲ್ಲಿ ಈ ದೇಶದ ಸೈನ್ಯಕ್ಕಿಂತ, ರೈಲ್ವೆ ಸ್ವತ್ತುಗಳಿಗಿಂತ ನೆಕ್ಸ್ಟ್ ಸ್ಥಾನದಲ್ಲಿ ನಿಂತುಕೊಳ್ಳಬಲ್ಲಷ್ಟು ಸ್ವತ್ತುಗಳಿವೆ ಅಂತ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಈ ವಕ್ಫ್ನ ಸ್ವತ್ತುಗಳ ಬಗ್ಗೆ ನಾವು ಹೇಳಬೇಕಾದಾಗ ನೋಡಿ, ಭಾರತದಲ್ಲಿ ವಕ್ಫ್ನ ಆಸ್ತಿಗಳ ಸಂಖ್ಯೆ ನಂಬರ್ 1 ಸ್ವತ್ತು 2 ಸ್ವತ್ತು ಅಂತ ನಾವು ಬಂದರೆ 8.72 ಲಕ್ಷ ವಕ್ಫ್ ಆಸ್ತಿಗಳಿವೆ. 1 ಸ್ವತ್ತು 2 ಸ್ವತ್ತು ಅಂತ ನಾವು ಬರ್ಕೊಂಡು ಹೋದರೆ ಈ ಥರ 8.72 ಲಕ್ಷಗಳಷ್ಟು ಸ್ವತ್ತು ಬರೀ ವಕ್ಫ್ ಬಳಿ ಇರುತ್ತೆ ಅಂಥೇಳಿ. ಎಷ್ಟು ವಿಸ್ತೀರ್ಣದಪ್ಪ? 8 ಲಕ್ಷ ಎಕರೆ ವಿಸ್ತೀರ್ಣದಲ್ಲಿ ವಕಫ್ನ ಆಸ್ತಿ ಈ ದೇಶದಲ್ಲಿ ವಿಸ್ತರಿಸ್ಕೊಂಡಿದೆ. ಆಸ್ತಿ ಟೋಟಲ್ ಎಷ್ಟು ಬೆಲೆ ಬಾಳುತ್ತದು ಅಂತ ನೋಡಿದ್ರೆ 1 ಲಕ್ಷ ಕೋಟಿಗಿಂತ ಮಿಗಿಲು, 1 ಲಕ್ಷ ಕೋಟಿಗಿಂತ ಮಿಗಿಲಾಗಿರ್ತಕ್ಕಂತಹ ರೂಪಾಯಿ ಬೆಲೆ ಬಾಳುವಂತಹ ವಕ್ಫ್ನ ಆಸ್ತಿ ನಮ್ಮ ದೇಶದಲ್ಲಿದೆ. ಆಸ್ತಿಯಲ್ಲಿ ಏನೇನಿದೆ? ಅದರಲ್ಲಿ 1,50,569 ಸ್ಮಶಾನ ಇದೆ ಅವರದು. ವಕ್ಫ್ ಆಸ್ತಿಯಲ್ಲಿ 1,19,200 ಮಸೀದಿಗಳಿದೆ, 1,13,187 ಅಂಗಡಿ, 92,505 ಮನೆಗಳಿವೆ. ಇನ್ನು ಕೃಷಿಗೋಸ್ಕರವಾಗಿ 1,40,788 ಎಕರೆಯಷ್ಟು ಭೂಮಿಯನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ದೇಶಾದ್ಯಂತ 33,492 ಧಾರ್ಮಿಕ ಸ್ಥಳಗಳಿದೆ ಅವರದು. ಸದ್ಯ ದೇಶದಲ್ಲಿ ಟೋಟಲ್ ಆಗಿ ವಕ್ಫ್ ಮಂಡಳಿ ಇರೋದು ಎಷ್ಟಪ್ಪ ಅಂತ ಹೇಳಿದ್ರೆ 32 ವಕ್ಫ್ ಮಂಡಳಿಗಳಿದೆ. ಇದು ದೇಶದ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀನಿ. ಏನಾಯ್ತು ಇವರಿಗೆ? ತಿದ್ದುಪಡಿಲಿ ಏನು ಮಾಡಿಬಿಟ್ರಿ ಇವರಿಗೆ? ಏನಿತ್ತು, ಏನಾಯಿತು ಅಂತ ನೋಡಬೇಕಲ್ಲ ನಾವು. ಇಷ್ಟು ಪ್ರತಿಭಟನೆ ಯಾಕಪ್ಪ ಮಾಡ್ತಾ ಇದ್ದಾರೆ ಇವರು ಅಂತ ನೋಡಿದ್ರೆ, ನೋಡಿ, ಇಲ್ಲಿ ವಿಷಯ ಇರೋದಿಷ್ಟೇ. ವಕ್ಫ್ ಕಾಯ್ದೆ ಬದಲಾವಣೆ ಅಂತ ಹೇಳಿದ್ರೆ, ಕಾಯ್ದೆಗೆ ಏಕೀಕೃತ ವಕ್ಫ್ ನಿರ್ವಹಣೆ ಅಂತ ಹೇಳಿ ಒಂದು ಹೊಸ ನಾಮಕರಣವನ್ನು ಮಾಡಿದ್ರು. ಏಕೀಕೃತ ವಕ್ಫ್ ನಿರ್ವಹಣೆ ಅಂತ ಹೇಳಿ ಮರುನಾಮಕರಣವನ್ನು ಇಲ್ಲಿ ಇವರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕನಿಷ್ಠ 5 ವರ್ಷಗಳಿಂದ ಯಾರೇ ಈ ಒಂದು ವಕ್ಫ್ ಆಸ್ತಿ ನಾನು ಕೊಟ್ಟುಬಿಡ್ತೀನಿ, ವಕ್ಫ್ ಅವ್ರಿಗೆ ದಾನ ಮಾಡಿಬಿಡ್ತೀನಿ ಆಸ್ತಿನ ಅಂತ ಹೇಳಿದ್ರೆ ಆ ಮನುಷ್ಯ ಕನಿಷ್ಠ 5 ವರ್ಷಗಳಿಂದ ಇಸ್ಲಾಮನ್ನು ಫಾಲೋ ಮಾಡ್ತಾ ಇರಬೇಕು. 5 ವರ್ಷಗಳಿಂದ ಇಸ್ಲಾಮನ್ನು ಆತ ಫಾಲೋ ಮಾಡ್ತಿರಬೇಕು ಅಂತ ಒಂದು ಮಾಡಿದ್ದಾರೆ. ಅಂತಹ ವ್ಯಕ್ತಿ ತನ್ನ ಒಡೆತನದ ಆಸ್ತಿಯನ್ನು ದಾನ ಮಾಡಬಹುದು. ಅವನ ಹೆಸರಲ್ಲಿ ಯಾವ ಆಸ್ತಿ ಇರುತ್ತೋ ಅದನ್ನು ನಾವು ದಾನ ಮಾಡ್ಕೊಳ್ಬಹುದು. ಇದು ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ತಿದ್ದುಪಡಿ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಇದಾದ್ಮೇಲೆ ಏನಪ್ಪ ತಿದ್ದುಪಡಿ ಅಂತ ನೋಡಿದ್ರೆ, ದಾನ ಕೊಡಬೇಕಾದ್ರೆ ಅವನೊಬ್ಬನೇ ನನಗಿಷ್ಟ ಇದ್ರೆ ನಾನು ಕೊಡ್ತೀನಿ ಅಂತ ಹೇಳಂಗಿಲ್ಲ. ಆ ಮನೇಲಿರ್ತಕ್ಕಂಥ ಮಹಿಳೆಯರ ಪರ್ಮಿಷನ್ ತೊಗೋಬೇಕು. ಅವನು ಒಪ್ತೀರಾ ಎಲ್ಲರೂ ನಾನು ವಕ್ಫ್ಗೆ ದಾನ ಮಾಡಿಬಿಡಲ್ಲ ಇದನ್ನು ಅಂತ ಕೇಳಿದಾಗ ಹೌದು ನೀನು ಮಾಡಪ್ಪ ಅಂತ ಹೇಳಬೇಕಾಗತ್ತೆ ಒಂದು. ಇನ್ನೊಂದು ಕಡೆ ಮಹಿಳೆಯರಿಗೆ ಪಿತ್ರಾರ್ಜಿತವಾಗಿ ಸಿಗುವಂಥ ಹಕ್ಕನ್ನು ಕಡೆಗಣಿಸುವಂತಿಲ್ಲ. ಆ ಮಹಿಳೆಗೆ ಅವರ ಅಪ್ಪನ ಕಡೆಯಿಂದ ಯಾವುದೋ ಒಂದು ಹಕ್ಕು ಸಿಕ್ಕಿರುತ್ತೆ, ಆ ಹಕ್ಕನ್ನು ಓವರ್ ರೈಡ್ ಮಾಡೋಕ್ಕೆ ಬರಲ್ಲ. ಅದು ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳಕ್ಕೆ ಬರಲ್ಲ. ವಕ್ಫ್ ಆಸ್ತಿ ಸರ್ವೆ ಅಧಿಕಾರ ಸರ್ವೆ ಆಯುಕ್ತರು ಮೊದಲು ಮಾಡ್ತಾ ಇದ್ದಾರಲ್ಲ, ಅದನ್ನು DC ಹೆಗಲಿಗೆ ತಂದರು. ಜಿಲ್ಲಾಧಿಕಾರಿನ ಇದನ್ನು ಮಾಡಲಿ, ಅವರದನ್ನೆಲ್ಲ ಮಾನಿಟರ್ ಮಾಡಲಿ ಅಂತ. ಸರ್ಕಾರಿ ಆಸ್ತಿ ವಕ್ಫ್ ಆಸ್ತಿಯಾಗಿದ್ದರೆ DC ವಿವಾದವನ್ನು ಬಗೆಹರಿಸ್ಬೋದು. ಸರ್ಕಾರವೇ ವಕ್ಫ್ ಆಸ್ತಿಯನ್ನು ಯೂಸ್ ಮಾಡ್ತಾ ಇದ್ದರೆ ಒಂದು ವೇಳೆ ಈ ಒಂದು ವಿವಾದವನ್ನು DCಯೇ ಬಗೆಹರಿಸಬಹುದು. ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮರು ಮಾತ್ರ ಇರ್ತಾ ಇದ್ರು. ಮೊದಲು ಮುಸ್ಲಿಮರು ಮಾತ್ರ ಅದರದ್ದು ಆಡಳಿತ, ಲೆಕ್ಕಪತ್ರ, ಆಸ್ತಿ ನಿರ್ವಹಣೆ ಎಲ್ಲವನ್ನು ಅವರೇ ಮಾಡ್ತಾ ಇದ್ರು. ಈಗ 2 ಮುಸ್ಲಿಮೇತರರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ತಿದ್ದುಪಡಿ ಕಾಯ್ದೆ ಆಯಿತು. 2 ಮುಸ್ಲಿಂ ಮಹಿಳೆಯರು ಕೂಡ ಮಂಡಳಿಯಲ್ಲಿ ಇರಬೇಕು ಅಂತ ಹೇಳಿತು. 2 ಮುಸ್ಲಿಮೇತರರು, 2 ಮುಸ್ಲಿಂ ಮಹಿಳೆಯರು ಈ ವಕ್ಫ್ ಆಸ್ತಿ ವಿಚಾರದ ನಿರ್ವಹಣೆಯಲ್ಲಿ ಇರಲಿ ಅಂತ. ವಕ್ಫ್ ನ್ಯಾಯಮಂಡಳಿಯ ತೀರ್ಮಾನವೇ ಅಂತಿಮ ಅಂತ ಮೊದಲು ಹೇಳಲಾಗ್ತಾ ಇತ್ತು. ಅವ್ರು ಏನು ನ್ಯಾಯ ಕೊಡ್ತಾರೋ ಅದೇ. ತಿದ್ದುಪಡಿ ಮಸೂದೆಯಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ.
ಕೇಂದ್ರ ಸರ್ಕಾರಕ್ಕೆ ಕೆಲವು ನಿರ್ದೇಶನ ಕೊಡ್ತಕ್ಕಂಥ ಹಕ್ಕು ಮಾತ್ರ ಇತ್ತು. ಈಗ ವಕ್ಫ್ ಆಸ್ತಿ ನಿರ್ವಹಣೆ, ನೋಂದಣಿ, ಲೆಕ್ಕ ಪರಿಶೋಧನೆಯ ಹಕ್ಕು ಕೂಡ ಕೇಂದ್ರಕ್ಕೆ ಇದೆ. ಇದೇ ಇವತ್ತಿನ ಕಿಚ್ಚಿಗೆ ಮೂಲ ಕಾರಣ. ಈ ಒಂದು ಡಿಬೇಟಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳೋದಕ್ಕೆ ವಿಜಯ್ ಪ್ರಸಾದ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ವಿಜಯ್ ಪ್ರಸಾದ್ ಅವರೇ. ಇನ್ನೊಂದು ಕಡೆ ಮುದಫೀರ್ ರೆಹಮಾನ್ ಅವರಿದ್ದಾರೆ, ಕಾಂಗ್ರೆಸ್ನ ನಾಯಕ. ಸ್ವಾಗತ ನಿಮಗೆ ಮುದಫೀರ್ ರೆಹಮಾನ್ ಅವರೇ. ನಮಸ್ಕಾರ. ಓಕೆ. ಇನ್ನೊಂದು ಕಡೆ ಸೀಮಾ ಕೌಸರ್ ಇದ್ದಾರೆ, ವಕ್ಫ್ ಹೋರಾಟ ಸಮಿತಿಯ ನಾಯಕಿ. ಸ್ವಾಗತ ನಿಮಗೆ ಸೀಮಾ ಕೌಸರ್ ಅವರೇ. ನಮಸ್ಕಾರ. ಓಕೆ. ನನ್ನ ಪ್ರಶ್ನೆ ಇಲ್ಲಿ ಮೊದಲಿಗೆ ನಾನು ಮುದಫೀರ್ ರೆಹಮಾನ್ ಅವ್ರ ಬಳಿ ಕೇಳಿಬಿಡ್ತೀನಿ. ಮುದಫೀರ್ ರೆಹಮಾನ್ ಅವರೇ, ಇವತ್ತು ಮಂಗಳೂರಲ್ಲಿ ನಾವು ನೋಡ್ತಾ ಇದ್ವಿ, ದೊಡ್ಡ ಮಟ್ಟದ ಒಂದು ಹೋರಾಟ, 1 ಲಕ್ಷ ಮೀರಿರಬೇಕು ಜನ, ಅಷ್ಟು ಜನ ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಿದ್ದುಪಡಿ ಕಾಯ್ದೆ ಅಂತ ಬಂದಾಗ ಒಂದು ತಿದ್ದುಪಡಿ ಕಾಯ್ದೆಯನ್ನು ಯಾರೋ ಒಬ್ಬರು ಮಾಡಿರ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಇದು ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಇಟ್ಟಿರ್ತಾರೆ, ಅದನ್ನು ಲೋಕಸಭೆಯಲ್ಲಿ ಪಾಸಾಗಿದೆ, ರಾಜ್ಯಸಭೆಯಲ್ಲಿ ಕೂಡ ಪಾಸಾಯಿತು, ರಾಷ್ಟ್ರಪತಿಗಳು ಕೂಡ ಅಂಕಿತ ಹಾಕಿದ್ರು, ಸುಪ್ರೀಂ ಕೋರ್ಟ್ಗೆ 73 ಅರ್ಜಿಗಳು ಹೋಗಿದೆ. 73 ಅರ್ಜಿನ ನೋಡೋಕ್ಕಾಗಲ್ಲ, ಯಾರಾದರೂ ನಿಮ್ಮಲ್ಲೇ ಮಾತಾಡಿಕೊಂಡು 5 ಅರ್ಜಿ ಸಾಕಿದ್ದೀನ ಅಂತ ಹೇಳಿ ಅದೊಂದು ಕಡೆ ಕನ್ಸಿಡರ್ ಮಾಡಿ ಮುಸ್ಲಿಮೇತರ ನೇಮಕದ ಅವಕಾಶ ಇನ್ನೊಂದು ಮತ್ತೊಂದಕ್ಕೆ ಸದ್ಯಕ್ಕೆ ಹೋಲ್ಡ್ ಮಾಡಿ ವಿಚಾರಣೆ ಮಾಡ್ತೀನಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಡೆ ಹೇಳಿದೆ. ಇದಾದ ಮೇಲೆ ನಿಮ್ಮ ತಕರಾರೇನು? ಜನಪ್ರತಿನಿಧಿಗಳು ಸೇರಿಕೊಂಡು, ನಾವೆಲ್ಲ ಓಟ್ ಹಾಕಿದಾಗಲೇ ಒಬ್ಬ MP ಅಂತ ಆಗೋದು, ಆ MP ನಮ್ಮ ಪರವಾಗಿ ನಿಂತಿರ್ತಾರಲ್ಲ, ಈ ಜನಪ್ರತಿನಿಧಿಗಳೇ ಈ ಡಿಸಿಷನ್ ತಗೊಂಡಿದ್ದಾಗ ನಿಮ್ಮ ತಕರಾರು ಯಾಕೆ ಬರ್ತಾ ಇದೆ ಇಲ್ಲಿ ಅಂತ? ಸರ್, ಮೊಟ್ಟ ಮೊದಲನೇದಾಗಿ ಇವರು ಈ ಬಿಲ್ ತಂದಿರೋದು, ಇವರು ಅಧಿಕಾರಕ್ಕೆ ಬಂದು ಸುಮಾರು ಎಷ್ಟು ವರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಇದು 11 ಇಯರ್ಸ್ ಆಗಿದೆ ಆಲ್ರೆಡಿ. ಓಕೆ. ಈ ಸಮಯದಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ವಕ್ಫ್ ಬೋರ್ಡ್ ಬಿಲ್ ಅಮೆಂಡ್ಮೆಂಟ್ಗೆ ಯಾರು ಪ್ರಸ್ತಾಪ ಮಾಡಿದ್ದು ನಮ್ಮ ಸಮುದಾಯನವ್ರು ಯಾರು ಕೇಳಿದ್ರ? ಓಕೆ. ನಾವು ಹೋಗ್ಬಿಟ್ಟು ಏನು ಅವ್ರಿಗೆ ಅವ್ರ ಮುಂದೆ ಬೇಡಿಕೆ ಇಟ್ಟಿಲ್ಲ ನಾವು, ಈ ತರ ನಮ್ಗೆ ಅಮೆಂಡ್ಮೆಂಟ್ ಮಾಡ್ಕೊಡಿ ಅಂತ. ಇವರು ಪ್ರತಿ ಸಲ ಯಾಕೆ ಮುಸಲ್ಮಾನರಿಗೂ ಟಾರ್ಗೆಟ್ ಮಾಡಿ ಮುಸಲ್ಮಾನರು ಈಗ ವಕ್ಫ್ ಬೋರ್ಡ್ ಮೇಲೆ ಅವ್ರು ಕಣ್ಣಿಟ್ಟವ್ರೆ. ಈಗ ವಕ್ಫ್ ಬೋರ್ಡ್ ಜಮೀನು ಇವರು ಮಿಸ್ಲೀಡ್ ಮಾಡ್ತಾರೆ ಇಡೀ ದೇಶದ ಜನಗೆ. 9 ಲಕ್ಷ ಚಿಲ್ಲರೆ ಇವ್ರ ಹತ್ರ ಎಕರೆ ಜಮೀನ್ ಇದೆ ಅಂತ ಹೇಳ್ಬಿಟ್ಟು, ಅದು ಯಾಕೆ ಬೇರೆ ಟೆಂಪಲ್ಸ್ ಹತ್ರ ಎಷ್ಟಿದೆ ಅಂತ ಜಾಗ ಅದು ಯಾರು ಕೇಳಿದಾರ? ಇಲ್ಲಲ್ಲ. ನಾವು ಬೇರೆಯವ್ರ ಸಮುದಾಯದಲ್ಲಿ ಏನಾಗ್ತಾ ಇದೆ ನಾವು ಕಣ್ಬಿಟ್ಟು ನೋಡಲ್ಲ. ಇವರು ಬೇರೆ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಈ ದೇಶದಲ್ಲಿ ಭೇದ ಭಾವ ಮಾಡಿ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಹಿಂದೂ ಎಲ್ಲ ಒಗ್ಗಟ್ಟು ಮಾಡಿ ಅದೇ ಪಾಲಿಟಿಕ್ಸ್ ಮಾಡ್ತಾ ಇರೋದು. ಇಂಟರಪ್ಟ್ ಮಾಡ್ತಾ ಇದ್ದೀನಿ ಮುದಫೀರ್ ಅವರೇ. ಅವರು ಪ್ರತಿಭಟನೆ ಕೇಳಿಸ್ಕೊಳ್ಳಿ ಮುದಫೀರ್ ಅವ್ರು, ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ಏನ್ ಬಂತು ಗೊತ್ತಾ, ಈ ವಕ್ಫ್ ವಿಚಾರ ಇಷ್ಟೊಂದು ಆಗ್ಲಿಕ್ಕೆ ಇದರದ ಮೂಲ ಇರೋದು ಅನ್ವರ್ ಮಾಣಿಪ್ಪಾಡಿ ಅವರ ವರದಿಯಲ್ಲಿ. ಅನ್ವರ್ ಮಾಣಿಪ್ಪಾಡಿ ವರದಿ ಕೊಟ್ಟಾಗ ಕೇಳಿಸ್ಕೊಳ್ಳಿ, ಮುಸ್ಲಿಮರು ಅಂತ ಹೆಸರು ಹೇಳ್ತಾ ಇದ್ದಾರೆ. ಮುಸ್ಲಿಮರ ಹೆಸರು ಹೇಳ್ಕೊಂಡು ಈ ಆಸ್ತಿನ, ಸ್ವತ್ತನ್ನ ಮುಸ್ಲಿಂ ಸಮುದಾಯದ ಮುಖಂಡರು ಎಂಜಾಯ್ ಮಾಡ್ತಾ ಇದ್ದಾರೆ, ಮುಸ್ಲಿಮರಿಗೆ ಸಿಗ್ತಾ ಇಲ್ಲ ಅಂತ ವರದಿ ಸಾರಾಂಶ. ಅದು ಒಂದು ಲೈನಲ್ಲಿ ಅದನ್ನ ಹೇಳಬೇಕು ಅಂದ್ರೆ, ಆ ಕಾರಣಕ್ಕೆ ಇದೊಂದು ಮಾನಿಟರ್ ಆಗಬೇಕು, ಹೇಳೋರು ಕೇಳೋರು ಯಾರು ಇಲ್ವಾ ಇವ್ರಿಗೆ ಅಂತೇಳಿ ಶುರುವಾದಂಥ ವಿಚಾರ ಅಲ್ವಾ ಇದು? ಸರ್, ನಾನು ಒಂದ್ ಮಾತು ಕೇಳ್ಕೊಳ್ತೀನಿ ಸರ್ ನಿಮ್ಗೆ. ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ತಾವು ಏನ್ ಹೇಳಿದ್ರಲ್ಲ, ಅಷ್ಟು ಎಷ್ಟು ಮಟ್ಟಕ್ಕೆ ಪ್ರೂವ್ ಆಗಿದೆ ಸರ್? ಯಾರು ನೀವು ಜೈಲ್ಗೆ ಕಳ್ಸಿದ್ದೀರಾ ಅದ್ರಲ್ಲಿ? ಅದ್ ಹೇಳಿ ಸ್ವಲ್ಪ. ಅವರು ಏನ್ ಬೇಕಾ ಅವರು ರಿಪೋರ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಜಸ್ಟ್ ಟು ಗೇನ್ ಪಾಪ್ಯುಲಾರಿಟಿ. ಅವರು ರಿಪೋರ್ಟ್ ಮಾಡಿದ್ರು. ಕೇಳ್ಕೊಳ್ಳಿ ಸರ್ ದಯವಿಟ್ಟು. ನೀವು ಪ್ರಶ್ನೆ ಕೇಳಿದ್ರ ನನ್ಗೆ ಉತ್ತರ ಕೊಡಿ. ಓಕೆ, ನೀವು ಅವ್ರು ರಿಪೋರ್ಟ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಎಷ್ಟು ಜನ ನೀವು ಅರೆಸ್ಟ್ ಮಾಡಿದೀರಾ, ಎಷ್ಟು ಪ್ರಾಪರ್ಟಿ ವಾಪಸ್ ನೀವು ತಗೊಂಡಿದ್ದೀರಾ, ಅದ್ ಏನ್ ಆತರ ಏನ್ ಇಲ್ವೇ ಇರ್ಲಿಲ್ಲ. ಓಕೆ, ಅವ್ರು ಬೇರೆ ಸುಮ್ನೆ ನಾಮಗೋಸ್ಕರ ಇಲ್ಲೂ ಅವರು ರಿಪೋರ್ಟ್ ತಯಾರಿ ಮಾಡಿ ಅವ್ರ ಹೈಕಮಾಂಡ್ಗೆ ಪ್ಲೀಸ್ ಮಾಡಕ್ಕೆ ಮಾಡಿಕೊಟ್ಟಿದ್ರು. ಅದು ಅದಕ್ಕೆ ಅವರು ಇಷ್ಟವರೆಗೂ ಈಗ ಅವ್ರು ಕಾಣ್ತಾನೆ ಇಲ್ಲ. ಬಿಜೆಪಿನಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಅವ್ರೀಗ. ಎಲ್ಲಿದೆ ಅದು ರಿಪೋರ್ಟ್ ತೆಗೆದು ನೋಡಿ, ನೀವು ಗೊತ್ತಾಗತ್ತೆ ಸರ್ ಏನ್ ಎನ್ಕ್ರೋಚ್ಮೆಂಟ್ ಆಗಿದೆ. ಈಗ ಎನ್ಕ್ರೋಚ್ಮೆಂಟ್ ಏನೇನಾಗಿದೆ, ಕಾನೂನು 2013 ಏನ್ ರೆಹಮಾನ್ ಖಾನ್ ಸಾಹೇಬರು ಅಮೆಂಡ್ಮೆಂಟ್ ಮಾಡಿದ್ರು ಅದ್ ಪ್ರಕಾರ ವಾಪಸ್ ತಗೋಬಹುದು ಅಂತ ಇತ್ತು. ಓಕೆ, ಈಗ ಇನ್ವಾಲ್ವ್ ಏನ್ ಮಾಡ್ತಾ ಇದ್ರು, ನಾವು ವಕ್ಫ್ ಬೋರ್ಡ್ಗೆ ಅಪೀಲ್ ಮಾಡಕ್ ಆಗಲ್ಲ, ಬೇರೆ ವಕ್ಫ್ ಬೋರ್ಡ್ ಅಲ್ಲೇನೆ ನಾವು ಇದು ಹಾಕೋಬೇಕು ಅಂತ. ಅದು ರಾಂಗ್. ಅದು ಯಾಕೆ ಸಿವಿಲ್ ಕೋರ್ಟ್ ಹೋಗಲ್ಲ, ಹೈಕೋರ್ಟ್ ಹೋಗಲ್ಲ ಅಪೀಲ್ಗೆ? ಮುದಫೀರ್ ಅವರೇ, ಒಂದೇ ಒಂದು ಬ್ರೇಕ್ ಟೈಮ್ ಆಗಿದೆ ನನಗೆ. ಒಂದು ಬ್ರೇಕ್ ಆದ್ಮೇಲೆ ಮಾತಾಡ್ತೀನಿ.